ಮಿತ್ರರೇ ನಮಸ್ಕಾರ. ಮಿತ್ರರೇ, ಪುತಿನ್ ಭಾರತ ಪ್ರವಾಸ ಕೈಗೊಂಡಿದ್ದು ಅದಾದ ಬಳಿಕ ಆದಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳ ಕಾರಣದಿಂದಾಗಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಆದಂತಹ ಕೆಲ ಬೆಳವಣಿಗೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕಾಗಿರಲಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಆ ಮುರ್ಷಿದಾಬಾದ್ನಲ್ಲಿ ಒಂದು ಬಾಬ್ರಿ ಮಸೀದಿಯನ್ನು ಕಟ್ತೀವಿ ಅಂತೇಳಿ TMCಯ ಉಚ್ಚಾಟಿತ ಶಾಸಕ ಹುಮಾಯೂನ್ ಕಬೀರ್ ಹೊರಟಿದ್ದ. ಆದರೆ ಅದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಈಗ ಹುಮಾಯೂನ್ ಕಬೀರ್ ಅಂದುಕೊಂಡಂತೆ ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಮಸೀದಿ ಕಟ್ಟೋದಕ್ಕೆ ಅಡಿಗಲ್ಲನ್ನು ಇಡಲಾಗಿದೆ. ಭಾರಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಕೂಡ ನೆರವೇರಿದೆ. ಈ ಘಟನೆಯ ಬಳಿಕ ಇಡೀ ಮಮತಾ ಬ್ಯಾನರ್ಜಿ ಅವರ ಕೋಟೆ ಏನಿದೆ ಅದು ಅಲುಗಾಡೋದಕ್ಕೆ ಶುರುವಾಗಿದೆ. ಇನ್ನೊಂದು ಕಡೆಯಲ್ಲಿ BJP ಕೂಡ ಅಖಾಡಕ್ಕಿಳಿದಿದೆ. ಅವರು ಒಂದು ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ಅದೇ ಮುರ್ಷಿದಾಬಾದ್ನಲ್ಲಿ ನಾವು ರಾಮ ಮಂದಿರವನ್ನು ಕಟ್ತೀವಿ ಹೀಗಂತ ಹೇಳಿ ರಾಮ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಕೇಳಿದ್ರೆ, ಇವತ್ತು ಕೋಲ್ಕತ್ತಾದಲ್ಲಿ 5 ಲಕ್ಷ ಹಿಂದೂಗಳು ಸೇರಿ ಭಗವದ್ಗೀತೆಯ ಪಠಣ ಮಾಡಿದ್ದಾರೆ. ಅಲ್ಲಿ ಸೇರಿದಂತಹ ಸಾಧು ಸಂತರು ಘೋಷಣೆ ಮಾಡಿದ್ದಾರೆ, ಭಗವದ್ಗೀತೆಯ ಮೂಲಕ ಕೃಷ್ಣ ನಮಗೆ ಏನು ಸಂದೇಶ ಕೊಟ್ಟಿದ್ದನೋ ಅದನ್ನು ನಾವು ಸಾಕಾರ ಮಾಡ್ತೀವಿ, ಅಧರ್ಮಿಗಳ ನಾಶ ಮಾಡಿ ಧರ್ಮ ಸಂಸ್ಥಾಪನೆಯನ್ನ ಮಾಡ್ತೀವಿ ಅಂತ ಸಾಧು ಸಂತರು ಭಗವದ್ಗೀತೆಯನ್ನು ಪಠಿಸಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಮಿತ್ರರೇ, ಪಶ್ಚಿಮ ಬಂಗಾಳದ ಚುನಾವಣೆಗೆ ಇನ್ನೂ ಕೂಡ 4-5 ತಿಂಗಳು ಬಾಕಿ ಇದೆ. ಅದಾಗಲೇ ಪಶ್ಚಿಮ ಬಂಗಾಳ ಯಾವ ರೀತಿಯಾಗಿ ಕಾವೇರ್ತಾ ಇದೆ ಅಂತಂದರೆ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಇಡೀ ಚುನಾವಣೆಯ ದಿಕ್ಕು ಬದಲಿಸಿದ್ದು ಹುಮಾಯೂನ್ ಕಬೀರ್ ಅನ್ನುವಂಥ ಓರ್ವ ಶಾಸಕ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೇನು ನಾನು ಈ ಹುಮಾಯೂನ್ ಕಬೀರ್ನ ಬಗ್ಗೆ ಇಂಟ್ರಡಕ್ಷನ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ಭಾವಿಸಿದ್ದೀನಿ. ಈತ ಮೂಲತಃ TMCಯ MLA ಆಗಿದ್ದ. ಮೊದಲಿನಿಂದಲೂ ಕೂಡ ಬಡಕಾಯಿಸುವ ಭಾಷಣದಲ್ಲಿ ಈತ ನಿಸ್ಸೀಮ ಅಂತ ಅನಿಸಿಕೊಂಡಿದ್ದ. ಇತ್ತೀಚೆಗೆ ಮಿತ್ರರೇ, ಈತ ಒಂದು ಘೋಷಣೆ ಮಾಡ್ತಾನೆ, ಅಯೋಧ್ಯೆಯಲ್ಲಿದ್ದ ಮಾದರಿಯಲ್ಲೇ ಬಾಬ್ರಿ ಮಸೀದಿಯನ್ನು ನಾವು ಮುರ್ಷಿದಾಬಾದ್ನಲ್ಲಿ ಸ್ಥಾಪನೆ ಮಾಡ್ತೀವಿ, ಅದಕ್ಕೆ ಅಡಿಗಲ್ಲನ್ನು ಇಡ್ತೀವಿ, ಅದು ಕೂಡ ಡಿಸೆಂಬರ್ 6ನೇ ತಾರೀಕು. ಯಾವ ದಿನ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವಲಾಗಿತ್ತೋ ಅದೇ ದಿನ ನಾವು ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಇಡ್ತೀವಿ ಅಂತ ಘೋಷಣೆ ಮಾಡ್ತಾನೆ. ಇದು ಭಾರಿ ವಿವಾದವನ್ನು ಹುಟ್ಟುಹಾಕಿತ್ತು. ಯಾಕೆ ಕೇಳಿದ್ರೆ, ಒಂದು ಟೈಮಿಂಗ್, ಎರಡನೇದಾಗಿ ಅದರ ಹೆಸರು. ನವೆಂಬರ್ 25ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಧರ್ಮಧ್ವಜವನ್ನು ಸ್ಥಾಪನೆ ಮಾಡ್ತಾರೆ. ಶ್ರೀರಾಮಚಂದ್ರನ ಕೋವಿಧಾರ ಧ್ವಜವನ್ನ ರಾಮ ಮಂದಿರದ ಮೇಲೆ ಹಾರಿಸ್ತಾರೆ. ಅದೇ ದಿನ ಈ ಹುಮಾಯೂನ್ ಕಬೀರ್ ಕೋಲ್ಕತ್ತಾ ಸೇರಿದಂತೆ ಪಶ್ಚಿಮ ಬಂಗಾಳದ ಅನೇಕ ಕಡೆಯಲ್ಲಿ ಬಾಬ್ರಿ ಮಸೀದಿಯ ಬ್ಯಾನರ್ಗಳನ್ನು ಹಾಕ್ತಾನೆ. ನಾವು ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಇಡ್ತೀವಿ ಅಂತ. ಅಲ್ಲಿಂದ ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಈ ವಿವಾದ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ. ಆರಂಭದಲ್ಲಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಅದು MLAಯ ವೈಯಕ್ತಿಕ ವಿಚಾರ, ಆತ ಸ್ವಂತ ಹಣದಲ್ಲಿ ಮಸೀದಿಯನ್ನು ಕಟ್ತಾ ಇದ್ದಾನೆ, ಅದಕ್ಕೂ TMC ಪಕ್ಷಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಮತ್ತು ಪಶ್ಚಿಮ ಬಂಗಾಳದ ಸರ್ಕಾರ ಅಂತರ ಕಾಯ್ದುಕೊಳ್ಳುವಂತಹ ಪ್ರಯತ್ನ ಮಾಡಿತ್ತು. ಆದರೆ ವಿವಾದ ಇದೆಯಲ್ಲ, ಇದು ಊಹೆಗೂ ಮೀರಿ ಬೆಳೆಯೋದಕ್ಕೆ ಶುರುವಾಯಿತು. ಅದಾಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಅವರು ತೀರ್ಮಾನ ಮಾಡ್ತಾರೆ, ಹುಮಾಯೂನ್ ಕಬೀರ್ನನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಅಂತ. ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಿ ಬಿಡ್ತಾರೆ. ಆದರೆ ಹುಮಾಯೂನ್ ಕಬೀರ್ ತನ್ನ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಮಮತಾ ನನ್ನನ್ನು ಉಚ್ಚಾಟಿಸಿದ್ರೇನಂತೆ, ನಾನು ಹೊಸ ಪಕ್ಷ ಕಟ್ಟಿ ಮುಂದಿನ ಚುನಾವಣೆಯನ್ನು ಎದುರಿಸ್ತೀನಿ, ಮುಂದಿನ ಚುನಾವಣೆಯಲ್ಲಿ ಮಮತಾ ಮಾಜಿ ಆಗ್ತಾರೆ ಅಂತ ಕೂಡ ಈತ ಘೋಷಣೆ ಮಾಡ್ತಾನೆ. ಮಿತ್ರರೇ, ಅದೇ ರೀತಿಯಾಗಿ ಡಿಸೆಂಬರ್ 6ನೇ ತಾರೀಕು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನ ರೇಜಿ ನಗರದಲ್ಲಿ ಈ ವಿವಾದಿತ ಮಸೀದಿಗೆ ಅಡಿಗಲ್ಲನ್ನು ಇಡಲಾಗತ್ತೆ. ಅಡಿಗಲ್ಲಿಡೋದು ಅಂತಂದ್ರೆ ಇವರೇನು ಕಲ್ಲಿಟ್ಟು ಪೂಜೆ ಮಾಡೋದಿಲ್ಲ ಅಲ್ವಾ. ರಿಬ್ಬನ್ ಕಟ್ ಮಾಡುವ ಮೂಲಕ ಮಸೀದಿ ನಿರ್ಮಾಣಕ್ಕೆ ಇವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಹುಮಾಯೂನ್ ಕಬೀರ್ ಆಯೋಜನೆ ಮಾಡಿದ್ನಲ್ಲ ಈ ಪ್ರೋಗ್ರಾಮ್, ಇದು ಈಗ ಪಶ್ಚಿಮ ಬಂಗಾಳದಲ್ಲಿ ಅನೇಕ ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗಿದೆ. ರೇಜಿ ನಗರದಲ್ಲಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅಲ್ಲಿ ಸೇರಿದವರೆಲ್ಲರೂ ಕೂಡ ನೌರಾ ಎ ತಕ್ಬೀರ್, ಅಲ್ಲಾಹೋ ಅಕ್ಬರ್ ಅಂತ ಘೋಷಣೆಯನ್ನು ಕೂಗ್ತಾ ಇದ್ರು. ಜೊತೆಗೆ ಈ ಹುಮಾಯೂನ್ ಕಬೀರ್ ಸೌದಿ ಅರೇಬಿಯಾದಿಂದ ಕ್ಲರಿಕ್ಗಳನ್ನು ಕರೆಸಿದ್ದ. ಅವರ ಕೈಯಲ್ಲಿ ಈ ಒಂದು ರಿಬನ್ ಕಟ್ ಮಾಡಿಸುವಂತಹ ಕೆಲಸ ಕೂಡ ಆಯಿತು. ಇನ್ನು ಮಿತ್ರರೇ, ಈ ಮಸೀದಿಯನ್ನ ಅಯೋಧ್ಯೆಯಲ್ಲಿ ಈ ಹಿಂದೆ ಇತ್ತಲ್ಲ ವಿವಾದಿತ ಕಟ್ಟಡ, ಅಯೋಧ್ಯೆಯಲ್ಲಿದ್ದಂತಹ ರಾಮ ಮಂದಿರವನ್ನ ಕೆಡವಿ ಬಾಬರ್ ನಿರ್ಮಾಣ ಮಾಡಿದ್ನಲ್ಲ ಒಂದು ಅಪೂರ್ಣವಾದಂತಹ ಮಸೀದಿಯ ಸ್ಟ್ರಕ್ಚರ್, ಅದೇ ಮಾದರಿಯಲ್ಲಿ ಕಟ್ತೀವಿ ಅಂತ ಈ ಹುಮಾಯೂನ್ ಕಬೀರ್ ಘೋಷಣೆ ಮಾಡಿದ್ದಾನೆ. ಇದಕ್ಕಾಗಿ ಚಂದಾವನ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ. ನಿನ್ನೆಯೂ ಕೂಡ ಅಲ್ಲಿ ಸೇರಿದ್ದಂತಹ ಜನರು ಮಸೀದಿ ಕಟ್ಟೋಗೆ ತಮ್ಮ ಕೈಲಾದಷ್ಟು ಹಣ ಸಹಾಯವನ್ನ ಕೂಡ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ 80 ಕೋಟಿ ಕೊಡೋದಾಗಿ ಘೋಷಣೆ ಮಾಡಿದ್ದಾನೆ. ಅಂದ್ರೆ ಬಹಳ ಭವ್ಯವಾದಂತಹ, ಬಹಳ ವಿಶಾಲವಾದಂತಹ ಮಸೀದಿಯನ್ನ ಕಟ್ಟೋದಕ್ಕೆ ಹುಮಾಯೂನ್ ಕಬೀರ್ ನಿರ್ಧಾರ ಮಾಡಿದ್ದಾನೆ. ಮಿತ್ರರೇ, ಹುಮಾಯೂನ್ ಕಬೀರ್ ಮೊನ್ನೆವರೆಗೂ ಕೂಡ ಒಬ್ಬ ಸಾಧಾರಣವಾದಂಥ TMCಯ MLA ಆಗಿದ್ದ. ಅವನಿಗೇನಷ್ಟೆಲ್ಲ ಪ್ರಖ್ಯಾತಿ ಇರಲಿಲ್ಲ. ಈತನ ಬಾಯಿ ಸ್ವಲ್ಪ ಬಚ್ಚಲ ಮನೆ, ಹೀಗಾಗಿ ಈತ ಹೆಚ್ಚು ಸದ್ದು ಮಾಡ್ತಾ ಇದ್ದ ಅಷ್ಟೇ.
ಹಿಂದೆಲ್ಲ TMC ಅವರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ರು. ಈತ ಏನೇ ಹೇಳಿದ್ರು ಕೂಡ ಮುಸ್ಲಿಂ ವೋಟ್ ಕನ್ಸಾಲಿಡೇಟ್ ಆಗುತ್ತೆ, ನಮಗೆ ಲಾಭ ಆಗುತ್ತೆ ಅಂತ. ಆದರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಸಮೀಪದಲ್ಲೇ ಇದೆ. ಈ ಸಂದರ್ಭದಲ್ಲಿ ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿ ಕಟ್ತೀನಿ ಅಂತ ಹೊರಟ್ನಲ್ಲ, ಇದು TMC ಸರ್ಕಾರವನ್ನೇ ಅಲುಗಾಡಿಸಿ ಬಿಡ್ತು. ಯಾಕೆ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕೇವಲ ಮುಸ್ಲಿಮರ ವೋಟ್ನಿಂದಾಗಿಯೇ TMC ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಹಿಂದೂಗಳ ಬೆಂಬಲವೂ ಕೂಡ ಬೇಕಾಗತ್ತೆ. ಈ ಬಾರಿ ಮಿತ್ರರೇ BJP ತುಂಬಾ ಆಕ್ಟಿವ್ ಆಗಿರುವ ಕಾರಣದಿಂದಾಗಿ ಮಿತಿ ಮೀರಿದಂಥ ಮುಸ್ಲಿಂ ಓಲೈಕೆ ಮಾಡಿದ್ದೇ ಆದರೆ ಮಮತಾ ಬ್ಯಾನರ್ಜಿ ಸೋಲುವಂತಹ ಸಾಧ್ಯತೆಯೂ ಕೂಡ ಇದೆ. ಇದೇ ಕಾರಣದಿಂದಾಗಿ TMC ಇದರಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಯತ್ನ ಮಾಡಿತು, ಹುಮಾಯೂನ್ ಕಬೀರ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿತು. ಆದರೆ TMCಯ ಲೆಕ್ಕಾಚಾರ ಇಲ್ಲೂ ಕೂಡ ಉಲ್ಟಾ ಆದಂತೆ ಕಂಡು ಬರ್ತಾ ಇದೆ. ಅದೇನು ಕೇಳಿದ್ರೆ, ಹುಮಾಯೂನ್ ಕಬೀರ್ ಪಕ್ಷದಿಂದ ಹೊರಹೋದೆ ಅಂತ ಸುಮ್ಮನೆ ಕೂತಿಲ್ಲ, ಈಗ ತಾನೇ ಸ್ವಂತ ಪಕ್ಷವನ್ನ ಕಟ್ಟೋದಾಗಿ ಘೋಷಣೆ ಮಾಡಿದ್ದಾನೆ. ಅಂದುಕೊಂಡಿದ್ದಕ್ಕಿಂತಲೂ ಅದ್ಧೂರಿಯಾಗಿ ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಇಟ್ಟಿದ್ದಾನೆ. ಈ ಬೆಳವಣಿಗೆಯಿಂದಾಗಿ ಸಹಜವಾಗಿ ಮಮತಾ ಬ್ಯಾನರ್ಜಿ ಬೆದರ್ ಹೋಗಿದ್ದಾರೆ. ಯಾಕೆ ಕೇಳಿದ್ರೆ, ಪಶ್ಚಿಮ ಬಂಗಾಳದ ಡೆಮೋಗ್ರಫಿ ಇದೆಯಲ್ಲ, ಅದರ ಸಂಕ್ಷಿಪ್ತ ಚಿತ್ರಣವನ್ನ ಕೊಡ್ತೀನಿ. ಮಮತಾ ಹೇಗೆ ಗೆಲ್ತಾ ಇದ್ದಾರೆ, ಒಂದು ವೇಳೆ ಈ ಮುಸ್ಲಿಂ ವೋಟ್ ಕೈ ತಪ್ಪಿದ್ದೇ ಆದರೆ, ಇದು ಛಿದ್ರವಾಗಿದ್ದೇ ಆದರೆ ಮಮತಾಗೆ ಯಾವ ರೂಪದಲ್ಲಿ ಸೋಲಾಗಬಹುದು ಅಂತ. ಮಿತ್ರರೇ, 2016ರವರೆಗೂ ಕೂಡ ಮಮತಾ ಬ್ಯಾನರ್ಜಿ ಅಷ್ಟಾಗಿ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡ್ತಾ ಇರಲಿಲ್ಲ. ಯಾಕೆ ಅಂತಂದರೆ 2011 ಇರಬಹುದು, 2016 ಇರಬಹುದು, ಮಮತಾ ಬ್ಯಾನರ್ಜಿ ಅವರಿಗೆ ಹಿಂದೂಗಳು ವೋಟ್ ಕೊಟ್ಟಿದ್ರು, ಮುಸ್ಲಿಮರು ವೋಟ್ ಕೊಟ್ಟಿದ್ರು. ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ಮಮತಾ ಬ್ಯಾನರ್ಜಿ ಅವರಿಗೆ ಹಿಂದೂಗಳ ವೋಟ್ ಜಾಸ್ತಿ ಸಿಗ್ತಾ ಇತ್ತು, ಮುಸ್ಲಿಮರ ವೋಟ್ ಕಡಿಮೆ ಸಿಗ್ತಾ ಇತ್ತು. ಯಾಕೆ ಕೇಳಿದ್ರೆ, ಮುಸ್ಲಿಮರ ವೋಟ್ ಬಹುಪಾಲು ಎಡಪಕ್ಷ ಮತ್ತು ಕಾಂಗ್ರೆಸ್ಗೆ ಹೋಗ್ತಾ ಇತ್ತು. ಆದರೆ ಮಿತ್ರರೇ, 2019ರ ಲೋಕಸಭಾ ಚುನಾವಣೆಯಲ್ಲಿ BJP ಬಹಳ ದೊಡ್ಡದಾಗಿ ಹೊರಹೊಮ್ಮುತ್ತೆ. ಅವರು 18 ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಳ್ತಾರೆ. 2021ರ ಚುನಾವಣೆಯನ್ನು ಅವರು ಗೆದ್ದೇ ಬಿಡ್ತಾರೆ ಎನ್ನುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆಗ ಮಮತಾ ಬ್ಯಾನರ್ಜಿ ಅವರು ವಿಪರೀತವಾಗಿ ಹಿಂದೂ ಮುಸ್ಲಿಂ ಅನ್ನುವಂಥ ಕಾರ್ಡನ್ನು ಪ್ಲೇ ಮಾಡ್ತಾರೆ. ನಾನು ಮುಸ್ಲಿಂ ಪರವಾದಂಥ ನಾಯಕಿ ಅಂತ ಬಿಂಬಿಸಿಕೊಳ್ತಾರೆ. ಕಾರಣ ಇಷ್ಟೇ, ಲೆಫ್ಟ್ ಪಾರ್ಟಿ ಮತ್ತು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಂಥ ಮುಸ್ಲಿಂ ವೋಟ್ಗಳೇನಿದ್ದಾವೆ ಅದು ಕಂಪ್ಲೀಟ್ ಆಗಿ ನನ್ನ ಪಕ್ಷಕ್ಕೆ ಬರಬೇಕು ಅನ್ನುವಂಥದ್ದು ಮಮತಾ ಬ್ಯಾನರ್ಜಿ ಅವರ ಉದ್ದೇಶ ಆಗಿತ್ತು. ಹಿಂದೂಗಳ ವೋಟ್ ವಿಭಜನೆಯಾಗಿ BJPಗೆ ಹೆಚ್ಚಿನ ವೋಟ್ಗಳು ಹೋದರೂ ಕೂಡ ಮುಸ್ಲಿಂ ವೋಟ್ನಿಂದ ಗೆಲ್ತೀನಿ ಅನ್ನುವಂಥದ್ದು ಮಮತಾ ಲೆಕ್ಕಾಚಾರವಾಗಿತ್ತು. 2021ರಲ್ಲಿ ಅದು ವರ್ಕೌಟ್ ಆಯಿತು ಕೂಡ. ಇವತ್ತು ಮಿತ್ರರೇ, ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಂಗ್ ಹೋಲ್ಡ್ ಪಶ್ಚಿಮ ಬಂಗಾಳದಲ್ಲಿ ಎಲ್ಲೆಲ್ಲಿದೆ ಕೇಳಿದ್ರೆ, ಅದು ಮುರ್ಷಿದಾಬಾದ್, ಬೀರ್ಬಮ್, ಮಾಲ್ಡಾ, ಉತ್ತರ ದಿನಾಜ್ಪುರ, ದಕ್ಷಿಣ ದಿನಾಜ್ಪುರ, ಕೋಚ್ ಬಿಹಾರ್, ದಕ್ಷಿಣ 24 ಪರಗಣ, ಉತ್ತರ 24 ಪರಗಣ, ಹೌರಾ ಮತ್ತು ನಾಲ್ಡಿಯಾ. ಈ ಜಿಲ್ಲೆಗಳಲ್ಲಿ ಮಮತಾರನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಇದಕ್ಕೆ ಕಾರಣ ಅಂತಂದರೆ ಅಲ್ಲಿನ ಡೆಮೋಗ್ರಫಿ. ಈಗ ಉದಾಹರಣೆಗೆ ಮುರ್ಷಿದಾಬಾದನ್ನೇ ತೆಗೆದುಕೊಳ್ಳಿ. ಮುರ್ಷಿದಾಬಾದ್ನಲ್ಲಿ ಒಟ್ಟು 21 MLA ಕ್ಷೇತ್ರಗಳಿದ್ದಾವೆ. ಅದರಲ್ಲಿ 20 ಕ್ಷೇತ್ರವನ್ನು TMCಯೇ ಗೆದ್ದುಕೊಂಡಿದೆ. 2021ರ ಚುನಾವಣೆಯಲ್ಲಿ BJP ಗೆದ್ದಿದ್ದು ಕೇವಲ 1 ಕ್ಷೇತ್ರ ಮಾತ್ರ. ಯಾಕೆ ಹಾಗಾಗುತ್ತೆ ಕೇಳಿದ್ರೆ, ಮುರ್ಷಿದಾಬಾದ್ನಲ್ಲಿ 67% ಮುಸ್ಲಿಮರಿದ್ದಾರೆ, ಬಹಳ ದೊಡ್ಡ ಜಿಲ್ಲೆ. ಹಾಗೆ ಬೀರ್ಬಮ್ಮಲ್ಲಿ 37% ಮುಸ್ಲಿಮರಿದ್ದಾರೆ, ಮಾಲ್ಡಾದಲ್ಲಿ 52% ಮುಸ್ಲಿಮರಿದ್ದಾರೆ, ಉತ್ತರ ದಿನಾಜ್ಪುರದಲ್ಲಿ 49% ಮುಸ್ಲಿಮರಿದ್ದಾರೆ, ದಕ್ಷಿಣ ದಿನಾಜ್ಪುರದಲ್ಲಿ 24.63% ಮುಸ್ಲಿಮರಿದ್ದಾರೆ, ಕೋಚ್ ಬಿಹಾರದಲ್ಲಿ 26% ಮುಸ್ಲಿಮರಿದ್ದರೆ, ದಕ್ಷಿಣ 24 ಪರಗಣದಲ್ಲಿ 35% ಮುಸ್ಲಿಮರಿದ್ದಾರೆ. ಹಾಗೆ ಉತ್ತರ 24 ಪರಗಣ, ಹೌರಾ, ನಾಡಿಯಾ ಈ ಭಾಗದಲ್ಲೂ ಕೂಡ 26% ಮುಸ್ಲಿಮರಿದ್ದಾರೆ. ಮಮತಾ ಇಡೀ ಪಶ್ಚಿಮ ಬಂಗಾಳವನ್ನು ಓಡಾಡಿ ಚುನಾವಣೆಯನ್ನು ಎದುರಿಸಬೇಕಾಗೇ ಇಲ್ಲ. ಈ ಒಂದು 6-7 ಜಿಲ್ಲೆಗಳಲ್ಲಿ ಓಡಾಡಿ ಚುನಾವಣೆಯನ್ನು ಎದುರಿಸಿದ್ರೆ ಸಾಕು, ಅವರು ಈಸಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಬಹುಮತವನ್ನು ಸಾಧಿಸಬಹುದು. ಇದು ಕಾರಣ ಏನು ಕೇಳಿದ್ರೆ, ಈ ಎಲ್ಲ ಜಿಲ್ಲೆಗಳು ಕೂಡ ಬಹಳ ದೊಡ್ಡ ಜಿಲ್ಲೆಗಳು, ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆಗಳು. ಈ ಕಾರಣದಿಂದಾಗಿ ಪಶ್ಚಿಮ ಬಂಗಾಳದ ಒಟ್ಟಾರೆ 292 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ, ಇದರಲ್ಲಿ 148ರ ಮಾರ್ಕನ್ನು ರೀಚ್ ಆಗೋದಕ್ಕೆ ಮಮತಾಗೆ ಕಷ್ಟವೇ ಆಗ್ತಾ ಇರಲಿಲ್ಲ. ಆದರೆ ಈಗ ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಇಟ್ಟು ಎಬ್ಬಿಸಿದಂತಹ ಅಲೆ ಇದೆಯಲ್ಲ, ಇದು ಮಮತಾ ಲೆಕ್ಕಾಚಾರವನ್ನು ತಲೆಕೆಳಗೆ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಯಾಕೆ ಅಂತಂದರೆ ಈ ಬಾರಿಯ ವಿಧಾನಸಭಾ ಚುನಾವಣೆ ನೇರಾನೇರವಾಗಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವ ರೀತಿಯಲ್ಲೇ ನಡೆಯುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾದರೆ ಮುಸ್ಲಿಮರೆಲ್ಲರೂ ಕೂಡ ಮಮತಾ ಬ್ಯಾನರ್ಜಿಯನ್ನು ಬಿಟ್ಟು ಹೋಗ್ಬಿಡ್ತಾರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಒಂದು 5-6% ಆ ಕಡೆ ಈ ಕಡೆ ಆದರೂ ಕೂಡ ಮಮತಾ ಸೋತು ಹೋಗ್ತಾರೆ. ಈಗ ಮಿತ್ರರೇ, ಹುಮಾಯೂನ್ ಕಬೀರ್ ಹೊಸ ಪಕ್ಷವನ್ನ ಕಟ್ಟಿ ಎಲ್ಲಾ ವೋಟ್ಗಳನ್ನು ಆತ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಆತ ಏನು ಅಷ್ಟೆಲ್ಲ ಪ್ರಭಾವಿ ಇರುವಂತಹ ನಾಯಕ ಅಲ್ಲ. ಆದರೆ ಆತನ ವಿರುದ್ಧವಾಗಿ ಮಮತಾ ಕೈಗೊಂಡಿರುವಂತಹ ತೀರ್ಮಾನ ಇದೆಯಲ್ಲ, ಇದು ಮುಸ್ಲಿಂ ಸೆಂಟಿಮೆಂಟನ್ನು ಹರ್ಟ್ ಮಾಡಿದೆ. ಈ ಕಾರಣದಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಸ್ವಲ್ಪ ಚಿಗುರಿಕೊಳ್ಳಬಹುದು. ಇನ್ನೊಂದು ಕಡೆ BJP ಕೂಡ ತೀರಾ ಆಕ್ಟಿವ್ ಆಗಿದೆ. ಯಾವಾಗ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆಯೋದಕ್ಕೆ ಶುರುವಾಯಿತು, ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಇಡುವಂತಹ ಪ್ರಯತ್ನಗಳಾದವಲ್ಲ, ತಕ್ಷಣ BJPಯೂ ಕೂಡ ಘೋಷಣೆ ಮಾಡಿದೆ. BJPಯ ಒಂದಷ್ಟು ಜನ ಸೇರಿಕೊಂಡು ಮುರ್ಷಿದಾಬಾದ್ನ ಬಹರಾಂಪುರದಲ್ಲಿ ಒಂದು ರಾಮ ಪೂಜೆಯನ್ನು ನೆರವೇರಿಸಿದ್ದಾರೆ. ಜೊತೆಗೆ ಕೇಂದ್ರ ಮಂತ್ರಿಯಾಗಿರುವಂತಹ
ಸುಕಾಂತ್ ಮಜುಂದಾರ್, ನಾವು ರಾಮ ಮಂದಿರವನ್ನ ಕೂಡ ನಿರ್ಮಾಣ ಮಾಡ್ತೀವಿ, ಮುರ್ಷಿದಾಬಾದ್ನಲ್ಲಿ ಶೀಘ್ರದಲ್ಲೇ ರಾಮ ಮಂದಿರಕ್ಕೆ ಅಡಿಗಲ್ಲನ್ನ ಕೂಡ ಇಡ್ತೀವಿ, ಚಂದ ಎತ್ತಿ ಬಹಳ ದೊಡ್ಡ ಭವ್ಯವಾದಂತಹ ರಾಮ ಮಂದಿರ ಕಟ್ತೀವಿ ಅಂತ ಬಿಜೆಪಿಯ ಸುಕಾಂತ್ ಮಜುಂದಾರ್ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಮಿತ್ರರೇ, ಬಿಜೆಪಿಗೆ ಅವರ ಗೋಲ್ ಕ್ಲಿಯರ್ ಇದೆ. ಅವರಿಗೆ ಹಿಂದೂಗಳ ವೋಟ್ ಬೇಕು. ಹಿಂದೂಗಳ ವೋಟ್ ಕನ್ಸಾಲಿಡೇಟ್ ಆಗಬೇಕಾದ್ರೆ ಏನೆಲ್ಲ ಬೆಳವಣಿಗೆಗಳಾಗಬೇಕು ಅದೆಲ್ಲದೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. ಇನ್ನು ಹುಮಾಯೂನ್ ಕಬೀರ್ಗೆ ಈ ಮುರ್ಷಿದಾಬಾದ್ ಭಾಗದಲ್ಲಿ ನಾನು ದೊಡ್ಡ ನಾಯಕನಾಗಬೇಕು ಅನ್ನುವಂಥ ಕನಸಿರಬಹುದೇನೋ, ಅದಕ್ಕೋಸ್ಕರವಾಗಿ ಆತ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾನೆ. ಮಧ್ಯದಲ್ಲಿ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿರೋದು ಯಾರು ಕೇಳಿದ್ರೆ ಮಮತಾ ಬ್ಯಾನರ್ಜಿ. ಏನೂ ಮಾಡಲಾರದಂತಹ ಸ್ಥಿತಿಗೆ ಮಮತಾ ಬ್ಯಾನರ್ಜಿ ತಲುಪಿದ್ದಾರೆ. ಇದರ ನಡುವೆ ಇವತ್ತು ಇನ್ನೊಂದು ಬೆಳವಣಿಗೆ ಆಗಿದೆ. ಅದೇನು ಕೇಳಿದ್ರೆ, ಕೋಲ್ಕತ್ತಾದ ಬ್ರಿಗೇಡ್ ಗ್ರೌಂಡ್ನಲ್ಲಿ ಬರೋಬ್ಬರಿ 5 ಲಕ್ಷ ಮಂದಿ ಸೇರಿ ಭಗವದ್ಗೀತೆಯ ಪಠಣ ಮಾಡಿದ್ದಾರೆ. ಸನಾತನ ಸಂಸ್ಕೃತಿ ಸಂಸದ್ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮಕ್ಕೆ ಪಶ್ಚಿಮ ಬಂಗಾಳದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಆಗಮಿಸಿದ್ರು. ಹಾಗೆ ಸಾಧು ಸಂತರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಕೆಲ ಸಾಧುಗಳು ಘೋಷಣೆ ಮಾಡಿದ್ದಾರೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅಧರ್ಮವನ್ನ ವಿನಾಶ ಮಾಡಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡುವ ಬಗ್ಗೆ ಬೋಧನೆ ಮಾಡಿದ್ದಾನೆ. ನಾವದನ್ನ ಪಶ್ಚಿಮ ಬಂಗಾಳದಲ್ಲಿ ಕಾರ್ಯರೂಪಕ್ಕೆ ತರ್ತೀವಿ, ಹೀಗಂತ ಶಪಥವನ್ನೂ ಕೂಡ ಮಾಡಿದ್ದಾರೆ. ಮಿತ್ರರೇ, ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆ ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿನ ಪೈಪೋಟಿಗೆ ಕಾರಣ ಆಗುತ್ತೆ ಎನ್ನುವಂಥದ್ರ ಅರಿವಿತ್ತು. ಆದರೆ ಈ ಪರಿಯಾಗಿ ಸುನಾಮಿಯೇ ಎದ್ದು ಬರುತ್ತೆ ಅಂತ ಯಾರಿಗೂ ಕೂಡ ಅನಿಸಿರಲಿಲ್ಲ. ಅಂತಹದೊಂದು ವಾತಾವರಣ ಪಶ್ಚಿಮ ಬಂಗಾಳದಲ್ಲಿ ಕ್ರಿಯೇಟ್ ಆಗಿದೆ. ಮುಂದೆ ಇದು ಯಾವ ದಿಕ್ಕನ್ನು ಪಡೆದುಕೊಳ್ಳುತ್ತೆ, ರಾಜಕೀಯದಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಆಯಾ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.